ಸ್ವಾತಿಷ್ಟ ಅಥವಾ ಸ್ವಾದಿಷ್ಟ? ಆಕ್ಚುಲಿ ಸ್ವಾತಿಷ್ಟ, ಬಟ್ ಸ್ವಾದಿಷ್ಟನೂ ಕರಿಬಹುದು. ನೀವ್ ಯಾವ ತರ ಕೇಳಿದ್ರ ಮನೇಲಿ ನನ್ನ ಹೆಸರು ಯಾಕೆ ಸ್ವಾತಿಷ್ಟ ಅಂತ ಹೆಸರು ಬಂತು ಅಂತ ಹೇಳಿ? ಯಾವ್ದಾದ್ರು ಸ್ವಾದಿಷ್ಟವಾದ ಡಿಶ್ ಅನ್ನ ಸವಿದು ಹೆಸರು ಏನಾದ್ರು ನೆನಪಾಯ್ತಂತ ಮನೇಲಿ ಅಪ್ಪ ಅಮ್ಮ? ಅದು ಒಂದು. ಆಮೇಲೆ ಆ 7 ಚಕ್ರಾಸ್ ಅಲ್ಲಿ ಸ್ವಾದಿಷ್ಟ ನಾಮ ಇದೆ. ಸೊ ಮೈ ಗ್ರ್ಯಾಂಡ್ ಪಾ ನೇಮ್ಡ್ ಮೀ. ಎಸ್, ನಿಮ್ಮ ರೋಲ್ ಬಗ್ಗೆ ಹೇಳಿ. ನೀವು ಹೇಗೆ ಆಯ್ಕೆ ಆದ್ರಿ ಈ ಸಿನಿಮಾಗೆ? ಅವ್ರಿಗೆ ಒಂದು ಆಡಿಷನ್ ಕಳ್ಸಿದೆ, ಸರ್ಗೆ ಇಷ್ಟ ಆಯ್ತು. ಅದು ಯೂಶುವಲ್ ಪ್ರಾಸೆಸ್. ಆಮೇಲೆ ಬಂದು ಲುಕ್ ಟೆಸ್ಟ್ ಎಲ್ಲ ಮಾಡಿದೀವಿ, ಸ್ಟೋರಿ ನರೇಷನ್ಗೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ, ಯಾಕೆಂದ್ರೆ ನನಗೆ ಈ ತರ ಒಂದು ಫೀಲ್ ಗುಡ್ ಸ್ಟೋರಿಯಲ್ಲಿ ಲಾಂಚ್ ಆಗಬೇಕು ಅಂತಾನೆ ಮೈಂಡಲ್ಲಿ ಇತ್ತು. ಬಿಕಾಸ್ ಐ ಥಿಂಕ್ ಅದು ಇಟ್ ಗೆಟ್ಸ್ ಕನೆಕ್ಟೆಡ್ ಟು ಎವ್ರಿ ಹೌಸ್ ಹೋಲ್ಡ್ ವೆರಿ ಕ್ವಿಕ್ಲಿ. ಸೊ ಐ ಆಮ್ ಗ್ಲಾಡ್ ದಟ್ ಐ ಗಾಟ್ ಲಾಂಚ್ಡ್ ಇನ್ this project. ಸೊ ಮೊದಲನೇ ಸಿನಿಮಾ ಒಂದ್ ಸ್ವಲ್ಪ ಗ್ರ್ಯಾಂಡ್ ಆಗಿ ಕಾಣಿಸ್ಬೇಕು, ಸ್ವಲ್ಪ ಗ್ಲಾಮ್ ಆಗಿ ಕಾಣಿಸ್ಬೇಕು, ಇದೇನು ತುಂಬಾ ಸಿಂಪಲ್ ಆಗಿ ಕೊಡ್ತಾ ಇದಾರೆ ಅಂತ ಯಾವತ್ತು? ಇಲ್ಲ, ನನಗೆ ಆ ಟೈಪ್ ಅದು ಅಷ್ಟು ಇಷ್ಟ ಆಗಲ್ಲ. ಐ ಫೀಲ್ ಐ ವಾಂಟ್ ಟು ಬಿ ಅ ಆಕ್ಟರ್ ದ್ಯಾನ್ ಅ ಹೀರೋಯಿನ್. ಸೊ ಈಗ ಆಫ್ಟರ್ OTT ಟ್ರೆಂಡ್ ಆದ್ಮೇಲೆ ಅದಿಲ್ಲ. ಫಸ್ಟ್ ಎಲ್ಲ ಒಂದು ಲೈನ್ ಇರೋದು, ನಂದು ಕಾಲೇಜ್ ಪಬ್ಲಿಕ್ ರೋಲ್ ಅಂತ. ಈಗ ಅದೆಲ್ಲ ಬ್ರೇಕ್ ಆಯ್ತು. ಇವರು ಸಿಗಕ್ಕೆ ಒನ್ ಆಫ್ ದ ರೀಸನ್, ನಾನು ಸ್ಕ್ರಿಪ್ಟ್ ಅಲ್ಲಿ ಬರ್ದುಬಿಟ್ಟಿದೆ. ಅಂದ್ರೆ ಹೀರೋಗಿಂತ ಡೈಲಾಗ್ ಅಲ್ಲೇ ಇದೆ, ನನ್ಗೆ ಹೀರೋಯಿನ್ ದೊಡ್ಡವಳು ಅಂತ ಹೇಳೋದು. ಸೊ ಅದಾದ್ಮೇಲೆ ಗ್ಲಾಮ್ ಇದಿಲ್ಲ. ಸೊ ಒಂದಷ್ಟು ಹೀರೋಯಿನ್ಸ್, ಕನ್ನಡ ಹೀರೋಯಿನ್ಸ್ ಸಿಕ್ಕೊಟ್ಟಾಗ ಅವರು ಇಲ್ಲ ಹಿಂಗೆ ಒಪ್ಕೊಳ್ಳಲ್ಲ ಅಂತ ಅಂದ್ರು. ಸೊ ನನ್ಗೆ ಅವಾಗ ಪ್ಲಸ್ ಮೆಚೂರ್ ಇರೋ ರೋಲು ಬೇಕಾಗಿತ್ತು, ಅಂದ್ರೆ ಆಕ್ಟಿಂಗ್ ಪರ್ಫಾರ್ಮೆನ್ಸ್ ಬೇಕಾಗುತ್ತೆ. ಸೊ ಎಕ್ಸ್ಪೀರಿಯನ್ಸ್ ಇರೋರು ಅಟ್ ದ ಸೇಮ್ ಟೈಮ್ ನ್ಯೂ ಫೇಸ್ ಅನ್ಸ್ಬೇಕು ಆಡಿಯನ್ಸ್ಗೆ. ಆಮೇಲೆ ದೊಡ್ಡ ಹೀರೋಯಿನ್ ತಗೊಂಡ್ರೆ ಓಕೆ, ಇವ್ರು ಹೀರೋಯಿನ್ ಮ್ಯಾಚ್ ಆಗ್ತಾರೆ ಅಂತ ಅನ್ಸುತ್ತೆ. ಕತೆ ಹೋಗ್ತಾ ಆಗ್ಬೇಕಾಯ್ತು ನನಗೆ. ಸೊ ಆ ಕಾರಣಕ್ಕಾಗಿ ಹುಡುಕ್ತಿದ್ದಾಗ ಮೇಡಮ್ ವಿಕ್ರಮ್ ಅಲ್ಲಿ ಮಾಡಿದ್ರು, ಕಮಲ್ ಹಾಸನ್ ಸರ್ ವಿಕ್ರಮ್ ಇದರಲ್ಲಿ. ಸೊ ಅವ್ರದ್ದು ಫಸ್ಟ್ ಬರುತ್ತೆ. ಇಲ್ಲ ಇದು ತುಂಬಾ ಮಾತಾಡೋದಿದೆ ಪ್ರೆಸ್ ರಿಪೋರ್ಟರು. ಸೊ ಕನ್ನಡದವ್ರು ಬೇಕು ಅಂದಾಗ, ಇಲ್ಲ ಸರ್ ಅವ್ರು ಕನ್ನಡದವ್ರೆ ಅಂದ್ರು. ಸರಿ ಅಂತ ಆಡಿಷನ್ ಕಳ್ಸಿದ್ರು. ಆಮೇಲೆ ಮೇಡಮ್ನ ಕರೆಸಿ ಕತೆ ಹೇಳಿದೆ, ಅವ್ರು ಒಪ್ಕೊಂಡ್ರು. ಅಲ್ಲಿಂದ ಶುರು ಆಯ್ತು. ಸೊ ಅವರು ಕೂಡ ಜರ್ನಲಿಸಂ ಬ್ಯಾಕ್ ಗ್ರೌಂಡ್ ಇಂದ ಅನ್ನುವಂಥದ್ದು ಆಯ್ಕೆಗೆ ಪೂರಕ ಆಯ್ತಾ ಅಂತ? ಹೌದೌದು, ಇವತ್ತು ಓಡ್ತಿರೋದೇ ಅದೇ. ಈ ರೀತಿ ಪಾತ್ರಗಳು ಮಾತಾಗ್ಲೇ ಈಗ ದ ಗ್ರೇಟ್ ಇಂಡಿಯನ್ ಕಿಚನ್ ಅಲ್ಲಿ ಬಂದಿದ್ ಮಲಯಾಳಂ ಅಂದ್ರೆ ನೋಡಿದ ತಕ್ಷಣ ನಾವು ಹೀರೋಯಿನ್ ಅಂತ ಅನ್ಕೊಳ್ಳಲ್ಲ, ಅಂದ್ರೆ ಆ ರೀತಿ ಅಂತ. ಬಟ್ ಅವ್ರ ಪರ್ಫಾರ್ಮೆನ್ಸ್, ಸಾಯಿ ಪಲ್ಲವಿ ಇರ್ಬೋದು. ಸೊ ಇವರೆಲ್ಲ ಗೆದ್ದಿರೋದೇ ಒಂದು ಪಾರ್ವತಿ ಮೆನನ್ ಅವರು. ಆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಇದೆ ನಮ್ಮ ಮನಸ್ಸಲ್ಲಿ ಇರೋದು. ಎಸ್ ಸುನಿ, ಈ ಸ್ಕ್ರೀನ್ ಪ್ಲೇ ನೀವು ಬರೆಯುವಾಗ ಈಗ ನೋಡಿ ಅವ್ರು ಹೇಳ್ದ ಹಾಗೆ ಒಂದು ಚಿಕ್ಕಪೇಟೆಯಲ್ಲಿ ನಡೆಯುವಂಥ ಒಂದು ಕತೆ, ಒಂದು ಚಿಕ್ಕದಾದಂಥ ಒಂದು ಸ್ಯಾರಿ ಬಿಸ್ನೆಸ್ ಇರುತ್ತೆ. ಸೊ ಆ ಒಂದು ತುಂಬು ಕುಟುಂಬ, ಅದರಲ್ಲಿ ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಅಜ್ಜಿ ಇದ್ದಾರೆ, ಇನ್ನೊಂದು ಯಾವುದೋ ಒಬ್ಬ ಸ್ನೇಹಿತ, ನಾನು ಮತ್ತೆ ಸ್ನೇಹಿತ, ಸೊ ಆತ ಸ್ನೇಹಿತ ತೀರೋಗಿದ್ದಾನೆ, ಆತನ ಫ್ಯಾಮಿಲಿ ನಾನು ಸಾಕ್ತಾ ಇದ್ದೀನಿ ಅನ್ನೋದು. ಇವೆಲ್ಲ ವಿಚಾರಗಳು ಸಿಂಪಲ್ ಆದಂಥ ಒಂದು ವಿಚಾರಗಳಿದೆಯಲ್ಲ. ಸೊ ಇದನ್ನು ನೀವು ಜೀವಿಸಿ ಅದನ್ನು ತಂದಿದ್ದೀರಾ, ಅಥವಾ ನೀವು ನೋಡಿರುವಂಥದ್ದು ಅಥವಾ ಎಕ್ಸ್ಪೀರಿಯನ್ಸ್ ಮಾಡಿರುವಂಥ ವಿಚಾರಗಳನ್ನು ಬರೀತೀರಾ, ಅಥವಾ ಹೇಗೆ? ಕೆಲವೊಂದು ಸ್ಕ್ರಿಪ್ಟ್ ನಾವು ಮೇಡ್ ಮಾಡ್ತೀವಿ. ಓಕೆ, ಇಲ್ಲಿ ಹೀರೋಗೆ ವಿಲನ್ ಬಂದ ಆವಾಜ್ ಹಾಕ್ಲಿ, ಇಲ್ಲೊಂದು ಫೈಟ್ ನಡೀಲಿ ಅಂತ. ಕೆಲವೊಂದು ಸ್ಕ್ರಿಪ್ಟ್ ತಾನಾಗೆ ಬರ್ಸ್ಕೊಳ್ಳುತ್ತೆ. ಸೊ ಆ ರೀತಿದು ಒಂದು ಸ್ಕ್ರಿಪ್ಟ್ ಇದು ಒಂದು ಸರಳ ಪ್ರೇಮ ಕಥೆ. ಇನ್ನು ಫಸ್ಟ್ ಆಫ್ ಆಲ್ ಟೈಟಲ್ ನನ್ನ ಫೇವರೇಟ್ ಇತ್ತು. ಅದ್ ಬಿಟ್ಟು ಸ್ಕ್ರಿಪ್ಟ್ ಸರಿ ಇಂಗ್ಲಿಷಲ್ಲಿ ಹೇಳಿದೆ, ಇಲ್ಲಿ ಕನ್ನಡದಲ್ಲಿ ಹೇಳ್ಬೇಕು ಅಂತಿತ್ತ. ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಸಿಂಪಲ್ ಅಲ್ಲಿ ತಗೊಂಡಿದೆ, ಇಲ್ಲಿ ಸರಳ ಹೇಳ್ಬೇಕು. ಇಲ್ಲ, ನನ್ನ ಲೈಫಲ್ಲಿ ಫಸ್ಟ್ ರಿಜಿಸ್ಟರ್ ಮಾಡಿದ ಟೈಟಲ್ ಇದು. ಸೊ ಇದನ್ನ ಡ್ರೀಮ್ ಮಾಡಿದೆ, ಈ ಮೂವಿ ಇಟ್ಟಾಗದು ಜನ ಬಂದೇ ಒಂದು ಸರಳ ಪ್ರೇಮ ಕಥೆ ಸಕದ ಇದೆ ಇವೆಲ್ಲ ಡ್ರೀಮ್ ಮಾಡಿದ್ದೆ. ಬಟ್ ಅದು ಆಮೇಲೆ ಅದಕ್ಕೆ ಒಂದು ಸಿಂಪಲ್ ಒಂದು ಲವ್ ಸ್ಟೋರಿ ಅಂತ ಟೈಟಲ್ ಇತ್ತು. ಸೊ ಅಲ್ಲಿಂದ ನಾನು ರಿನ್ಯೂವಲ್ ಮಾಡಿಸ್ತಾನೆ ಇದ್ದೆ, ಯಾವ್ದಕ್ಕಾದ್ರೂ ಇಡ್ಬೇಕು ಅಂತ. ಫಸ್ಟ್ ಇದಾದಾಗ ಓಕೆ, ಜಿಯೋಗ್ರಫಿ ಎಲ್ಲಿಡನೆ, ಹೀರೋ ಮ್ಯೂಸಿಕ್ ಡೈರೆಕ್ಟರ್, ಓಕೆ. ಬಟ್ ಅವ್ನೇನ್ ಲೀವ್ ಮಾಡ್ತಿದ್ದಾನೆ ಅಂತ ಬಂದಾಗ ಬೇರೆ ಬೇರೆ ತರದ್ದು ಒಂದು ಲೇಔಟ್ ಅಲ್ಲಿ ಇರ್ತಾನೆ. ಸಿನಿಮಾಟೋಗ್ರಾಫರ್ ಫಸ್ಟ್ ಟೈಮ್ ಹೇಳೋದು ಒಂದು ವಿಲ್ಲಾದಲ್ಲಿ ಇರ್ಲಿ ಸರ್ ಹೀರೋ, ಅವ್ರಿಗೆ ಸೂಪರ್ ಆಗಿ ತರ್ಸಕ್ಕೆ, ನಾವು ಉಲ್ಟಾ ಮಾಡೋಣ ಅಂತ, ಬಾ ಈ ಸರಿ ಕರ್ಕೊಂಡು ಹೋಗ್ತೀನಿ ಅಂತ. ಆಮೇಲೆ ಆ ಚಿಕ್ಕಪೇಟೆ ಏರಿಯಾ ಯೂಶಲಿ ಗಾಂಧಿನಗರದ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಅಲ್ಲಿ ಒಳಗಡೆ ಹೋಗಿ ಆ ಬಾದಾಮ್ ಹಾಲ್ ಸಿಗುತ್ತೆ, ಇದು ಇನ್ನು ಬಾಣ್ಲಿಲ್ಲಿ ಮಾಡ್ತಾರಲ್ಲ ಅಲ್ಲೂ, ಅವೆಲ್ಲ ಆ ಏರಿಯಾಗಳೆಲ್ಲ. ಸೊ ಆಮೇಲೆ ಲೈಟ್ಗಳು, ಸಂಜೆ ಹೊತ್ತಾದ್ರೆ ಲೈಟ್ಗಳೇ ಮಾಡ್ತಿರ್ತಾರೆ ಆ ಏರಿಯಾ ಚಿಕ್ಕಪೇಟೆ, ಅವೆಲ್ಲ ಚೆನ್ನಾಗಿರುತ್ತೆ. ಸೊ ಅಲ್ಲೋಗಿ ಈ ಸರಿ ಶೂಟ್ ಮಾಡೋಣ ಅಂತ ಫಸ್ಟ್ ಅನ್ಕೊಂಡಿದ್ದು, ಯಾರೋ ಸುಬ್ರ ಆಗ್ತಾರೆ, ಸೊ ಈಸಿಯಾಗಿ ಶೂಟ್ ಮಾಡೋಂತ. ವಿನಯ್ ಸರ್ ಬಂದ್ಮೇಲೆ ಕಷ್ಟ ಸ್ವಲ್ಪ ಅನಿಸ್ತು, ಇಲ್ಲಿ ಕ್ಯಾರವನ್ ಇವೆಲ್ಲ ಸೀನೇ ಇಲ್ಲ ಹೆಂಗೆ ಅಂತ. ಬಟ್ ವಿನಯ್ ಸರ್ ಕೇಳಿದಾಗ ಈಸಿಯಾಗಿ ಒಪ್ಕೊಂಡ್ರು. ಅವ್ರು ಸಿಕ್ಕಿದೆ ಹಂಗೆ ನಮ್ಗೆ ದಸರಾ ಪಿಕ್ಕಲ್ಲಿ. ಸೊ ಸರ್ ಇದೇ ಕ್ಯಾರೆಕ್ಟರ್ ಅಂತ ಹೇಳಿ ಕರ್ಕೊಂಬಂದು, ಸೊ ಅಲ್ಲಿ ಮಾಸ್ಕ್ ಹಾಕ್ಸಿರ್ತಿದ್ದು, ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿ ಸರ್ ಅಂದ್ರೆ ಸರ್ ಮಾಸ್ಕ್ ತೆಗೆದು ನೀಟಾಗಿ ನಡ್ಕೊಬರೋರು. ಒಂದಷ್ಟು ಶಾರ್ಟ್ಸ್ ಆದ್ಮೇಲೆ ಫ್ಯಾನ್ಸ್ಗಳು ಗೊತ್ತಾಗ್ಬಿಡೋದು, ಆಮೇಲೆ ಅಲ್ಲಿಗೆ ವೈಂಡ್ ಅಪ್ ಆಗೋದು ಆ ಶಾರ್ಟ್ಸ್ಗಳು. ಬೆಳಿಗ್ಗೆ 3 ಗಂಟೆಗೆಲ್ಲ ಎಬ್ಬರಿಸ್ಕೊಂಡೋಗಿ ಸಿಟಿ ಮಾರ್ಕೆಟ್, ಆ ಫ್ಲವರ್ ಮಾರ್ಕೆಟ್ ಬರುತ್ತಲ್ಲ, ಅಲ್ಲೆಲ್ಲ ಹೋಗಿ ಶಾರ್ಟ್ಸ್ ತಗೊಂಡು ಸಾಂಗ್